ಕೈಕೇಯಿ ಭರತಂಗೆ ಅಂತ ಸಿಂಹಾಸನದ ಮೇಲೆ ಟವೆಲ್ ಹಾಕಿ ಕೂತ್ಕೊಂಡಿದ್ಲು. ದಶರಥ ಸತ್ತು ಮಗ ಭರತನ್ನ ಎಲ್ಲ ಸೇರಿ ಕರೆಸಿದ್ರು. ಕೈಕೇಯಿಗೆ ನಿಜವಾಗ್ಲೂ ಬುದ್ಧಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಸರಿ ಹೋಗಬೇಕಿತ್ತು. ಬಟ್ ಶಿ ಡಿಂಟ್ ಚೇಂಜ್. ಭರತ ಪಾಪ ಬಂದಿದ್ದಾನೆ ಅರ್ಜೆಂಟಾಗಿ. ವಿಷಯ ಏನು ಅಂತ ಯಾರೂ ಬಾಯಿ ಬಿಡ್ತಾ ಇಲ್ಲ. ರಾಜ್ಯ ಪೂರ್ತಿ ಮಂಕಾಗಿದೆ ಅಂತ ನೋಡಿದ್ದ ಅವನು. ಅಯೋಧ್ಯೆಯಲ್ಲಿ ಬೇರೆ ಸೂತಕದ ಥರ ಬಂದು ಅರಮನೆಯಲ್ಲಿ ಕೇಳಿದರೆ ಏನು ಹೇಳ್ತಾಳೆ ಗೊತ್ತಾ ಕೈಕೇಯಿ? ಹೋಗಲಿ, ಅವನು ಹೇಗಿದ್ಲು? ದುಃಖ ಇತ್ತ? ವಾಲ್ಮೀಕಿ ಹೇಳ್ತಾರೆ ಆರಾಮ ಕೂತಿದ್ಲು ಕೈಕೇಯಿ ಅಂತ, ಏನೂ ಆಗಿಲ್ಲ ಅನ್ನೋ ಥರ. ಶಿ ವಾಸ್ ಹ್ಯಾಪಿ. ಮಗನ್ ನೋಡಿದ್ದೆ ಏನು ಹೇಳಬೇಕು ಅವಳು? ಹೀಗಾಯಿತು, ಏನೋ ಆಗೋಯ್ತು ಅಂದ್ಲ? ಇಲ್ಲ. ಫಸ್ಟ್ ಅವಳು ಹೇಳಿದ್ದೆ, ಭರತ ನಿನಗೆ ರಾಜ್ಯ ಸಿಕ್ತು ಕಣೋ ಅಂತ. ನೋಡಿ, ಗಂಡ ಸತ್ತ ಅನ್ನೋದಕ್ಕಿಂತ ರಾಮ ಕಾಡಿಗೆ ಹೋದ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನ್ಯೂಸ್ ಅವಳಿಗೆ ರಾಜ್ಯ ಸಿಕ್ತು. ಇದರಲ್ಲೇ ಗೊತ್ತಾಗುತ್ತೆ ಎಂಥ ಹೆಂಗಸು ಕೈಕೇಯಿ ಅಂತ. ಆಮೇಲೆ ಹೇಳ್ತಾಳೆ, ಎಲ್ಲರೂ ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾರೋ ನಿನ್ನ ತಂದೆನೂ ಅಲ್ಲಿಗೆ ಹೋದ್ರು ಕಣೋ ಅಂತ. ಅಂದರೆ ಶಿ ಮೇಡ್ ಇಟ್ ಸೌಂಡ್ ಸೋ ನ್ಯಾಚುರಲ್. ಒಂದು ಅರ್ಥದಲ್ಲಿ ದಶರಥ ಸಾಯಲಿಲ್ಲ, ಅವನದು ಕೊಲೆ. ಇಂಡೈರೆಕ್ಟ್ಲಿ ಕೈಕೇಯಿನೇ ಅವನ ಸಾವಿಗೆ ಕಾರಣ ಅಲ್ವಾ? ಬಟ್ ಶಿ ವಾಸ್ ಓಕೆ. ಸತ್ತ, ಎಲ್ರಿಗೂ ಒಂದಿನ ಅದೇ ಗತಿ ಅಷ್ಟೇ ಅಂತ ಹೇಳ್ತಾಳೆ. ಭರತನ ಕತೆ ಯೋಚನೆ ಮಾಡಿ, ಹೇಗಾಗಿರ್ಬೇಕು ಅವನಿಗೆ? ಒಂದು ಕಡೆ ಅಪ್ಪ ಸತ್ತ, ಇನ್ನೊಂದು ಕಡೆ ಅಮ್ಮ ಹೀಗಾಡ್ತಾ ಇದ್ದಾಳೆ. ಜನ ಏನನ್ಕೋಬೇಡ, ಓ ಅಮ್ಮ ಮಗ ಸೇರಿಕೊಂಡು ರಾಜ್ಯ ಲಪ್ಟಾಯಿಸ್ಬಿಟ್ರು ಅಂತ. ಹಿ ಹ್ಯಾಡ್ ಟು ಪ್ರೂವ್ ಹಿಸ್ ಇನ್ನೋಸೆನ್ಸ್. ಪಾಪ ಅವನ ಮೇಲೆ ಎಲ್ರಿಗೂ ಡೌಟು. ವಸಿಷ್ಠ ಇರಲಿ, ಕೌಸಲ್ಯ ಇರಲಿ, ಭಾರದ್ವಾಜ ಋಷಿಗಳು ಎಲ್ಲರೂ ಒಂಥರ ನೋಡೋರು ಅವನ್ನ. ಎಷ್ಟು ಕಷ್ಟಪಟ್ಟು ಕನ್ವಿನ್ಸ್ ಮಾಡ್ತಾನೆ ಎಲ್ಲರನ್ನೂ. ಫೈನಲಿ ರಾಮ ಕೂಡ ಸ್ಟಾರ್ಟಿಂಗ್ನಲ್ಲಿ ಹಿ ಎಸ್ಯೂಮ್ಸ್ ಭರತ ರಾಜ ಆಗಿಬಿಟ್ಟ ಅಂತ. ದೊಡ್ಡ ಭಾಷಣನೇ ಕೊಡ್ತಾನೆ ರಾಮ, ರಾಜ ಏನು ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ. ಕೆಲವು ಸಲ ಹಾಗಾಗತ್ತೆ, ನಾವು ತಪ್ಪೇ ಮಾಡಿರಲ್ಲ, ಆದರೆ ಜನ ನಮ್ಮನ್ನು ಸಂಶಯದಿಂದಲೇ ನೋಡ್ತಾರೆ. ಏನು ಹೇಳಿದ್ರು, ಏನು ಮಾಡಿದ್ರು, ದೇ ಸ್ಟಾರ್ಟ್ ಲುಕಿಂಗ್ ಎಟ್ ಮಿಸ್ಟೇಕ್ಸ್. ಎಲ್ಲೋ ತಪ್ಪು ಮಾಡೇ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಸ್ವಲ್ಪ ಕಾಲು ಜಾರಿದ್ರೂ ಸಾಕು, ಎಲ್ಲರೂ ಸೇರಿ ಗುಂಡಿಗೆ ನೂಕಿ ಕತೆ ಮುಗಿಸ್ಬಿಡ್ತಾರೆ. ಆಮೇಲೆ ಹೇಳೋದು ಕಷ್ಟ. ಎವ್ರಿ ಸ್ಟೆಪ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಭರತನ್ ಪಾಪ ಅಂಥ ಪರಿಸ್ಥಿತಿ. ಸ್ವಲ್ಪ ರಿಲ್ಯಾಕ್ಸ್ ಆದರೂ ಜನ, ಓ ಇವನಿಗೆ ಆಸೆ ಇದೆ ರಾಜ ಆಗೋಕ್ಕೆ ಅನ್ನೋರು. ಹಿ ಹ್ಯಾಡ್ ಟು ಕನ್ವಿನ್ಸ್ ಎವ್ರಿ ಒನ್. ಆ್ಯಕ್ಚುಲಿ ಕಾಂಟ್ರಾಸ್ಟ್ ನೋಡಿ, ಸೀತೆದ ಅಗ್ನಿ ಪರೀಕ್ಷೆ ಆಗಿದ್ದು ಲಂಕೇಲಿ. ಅಯೋಧ್ಯೆ ಜನ ಅಲ್ಲಿ ಯಾರೂ ಇರಲಿಲ್ಲ. ಇದೇ ಆಮೇಲೆ ದೊಡ್ಡ ಇಶ್ಯೂ ಆಯಿತು. ಭರತ ಇಂಟೆಲಿಜೆಂಟ್. ಅವನು ರಾಮನ ಹತ್ರ ಒಬ್ಬನೇ ಹೋಗಿ ಕತೆ ಹೀಗೆ ಆಯಿತು ಅಂದಿದ್ರೆ, ರಾಮ ಬೇಡ ಅಂದಿದ್ರು, ಅವನ ಪಾದಕ್ಕೆ ತೆಕ್ಕೊಂಡು ಬಂದಿದ್ರು. ಆಮೇಲೆ ಒಂದಿನ ಜನರಿಗೆ ಡೌಟ್ ಬರ್ತಾಯಿತ್ತು, ಓ ಸುಮ್ಮನೆ ಏನೋ ಕತೆ, ಯಾರಾದರೂ ನೋಡಿದಾರಾ ಅನ್ನೋರು. ಅದಕ್ಕೆ ಹಿ ಟುಕ್ ಎವ್ರಿ ಒನ್, ಎಲ್ಲರೂ ಬನ್ನಿ ಅಂತ ಕರ್ಕೊಂಡು ಹೋದ. ರಾಮ ಭರತ ಮಾತಾಡಿದ್ದು ಎಲ್ಲರೂ ಕೇಳಿಸ್ಕೊಂಡ್ರು. ದ್ಯಾಟ್ ವಾಸ್ ಹಿಸ್ ಮಾಸ್ಟರ್ ಸ್ಟ್ರೋಕ್. ಅದಕ್ಕೆ ಜನ ಆಮೇಲೆ ಬಾಯಿ ಬಿಡಲಿಲ್ಲ. ಪಬ್ಲಿಕ್ ಲೈಫ್ನಲ್ಲಿರೋರು ಹೇಗೆ ನಡ್ಕೋಬೇಕು ಅಂತ ಭರತನ ನೋಡಿ ಕಲ್ತ್ಕೋಬೇಕು.